ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್. ಇವತ್ತು ಎಷ್ಟು ಬೇಗ ಎಲ್ಲ ಕೆಲಸನೂ ಮುಗಿಸ್ಕೊಬಿಟ್ಟಿದ್ದೀವಿ ನಾನು ನಮ್ಮಮ್ಮ. ಅಂದರೆ ಟೈಮ್ ನೋಡಿ, ಇವಾಗ 11 ಗಂಟೆಗೆ ಎಲ್ಲ ಮುಗಿದೋಯ್ತು. ಇಷ್ಟೊತ್ತು ನಾನು ಫ್ರೆಶನ್ ಅಪ್ ಆಗಿ ಮುಖಕ್ಕೆ ಕ್ರೀಮ್ ಎಲ್ಲ ಹಚ್ಕೊಂತ ಇದೆ, ಮಾಯಶ್ಚರೈಸರ್ ಎಲ್ಲ, ಅಡುಗೆ ಬ್ರೇಕ್ಫಾಸ್ಟು ಎಲ್ಲ ಮಾಡಿ ಇಟ್ಬಿಟ್ಟಿದ್ದೀವಿ. ತಿನ್ಬೇಕಷ್ಟೇ. ಎಲ್ಲ ಮಾಡ್ಬಿಟ್ಟು ನಮ್ಮಮ್ಮನೂ ಕುತ್ಕೊಂಡು ರೆಸ್ಟ್ ಮಾಡ್ತಾವ್ರೆ. ನಮ್ಮಮ್ಮ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ರು, ನಾನು ಸಾಂಬಾರು ಮಾಡಿಟ್ಬಿಟ್ಟೆ. ಬ್ರೇಕ್ಫಾಸ್ಟ್ ಇವತ್ತು ನೆನ್ನೆ ಪ್ಲಾನ್ ಮಾಡಿದ್ವಲ್ಲ ಒಗ್ಗರಣೆ ಅನ್ನ ಅಂತ, ಅದನ್ನ ಇವತ್ತು ಮಾಡಿದ್ದಾರೆ ನಮ್ಮಮ್ಮ. ಗುಡ್ ಮಾರ್ನಿಂಗ್. ಏನ್ ಮಾಡ್ತಾ ಇದ್ದೀರಾ? ಬ್ರೇಕ್ಫಾಸ್ಟು ಏನು ಒಗ್ಗರಣೆ ಅನ್ನ ಅಂತ ನಮ್ಮಮ್ಮ ಮಾಡ್ತಾರಲ್ಲ, ಅದು 11:30. ಹೌದಾ? ನಾನು ನಮ್ಮಮ್ಮ ತಿಂತೀವಪ್ಪ. ಯಾರು ಗೊತ್ತು. ಬೆಳಗ್ಗೆಯಿಂದ 3 ಆಯ್ತು, 4ನೇದು. ಗುಡ್ ಮಾರ್ನಿಂಗ್ ಕಣಮ್ಮ. ಅವ್ರ ಹಂಗೆ ಇವಾಗ ಎದ್ದವ್ರಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ತಿಂತೀನಿ ಅಂತ. ಅಂದ್ರೆ ಅವರು ಈಗ 11:30 ತಿಂದುಬಿಟ್ರೆ ಸಂಜೆ ಹೊಟ್ಟೆ ಹಶ್ವಾಗತ್ತೆ. ಅದಕ್ಕೆ 12:15 ತಿಂದ್ರೆ ರಾತ್ರಿಗೆ ತಿನ್ಬೋದಲ್ಲ. ನಮ್ಮ ಯಜಮಾನ್ರು ಭಾಳ ಉಳಿಸ್ತಾರೆ. ಡೈಲಿ ದಿನಕ್ಕೆ 2 ಮೀಲು ಗೊತ್ತಾ ಪಪ್ಪ ಅವರು. ನಾನು 2 ಮೀಲು, ನಮ್ಮಮ್ಮ ಇರೋದ್ರಿಂದ 3 ಮೀಲ್ ಆಗ್ತಾ ಇದೆ ದಿನಕ್ಕೆ. ನಮ್ದೇನು ಉಳಿತಾಯ ಖಾತೆ ಅಲ್ಲ, ಎದ್ದು ಮಾಡಿ ತಿನ್ನೋಷ್ಟ್ರಲ್ಲಿ ಲೇಟ್ ಆಗೋಗುತ್ತೆ. ಎಷ್ಟು ಪ್ರೈಸ್ ಹೇಳಿ ಎರಡಕ್ಕೂ? ಎಷ್ಟು 4 ಸ್ಟೆಪ್ ಪ್ಲೇಟ್? 5 3800 ಬೀಳುತ್ತೆ. 5 ಸ್ಟೆಪ್ ಒಂದು ಪ್ಲೇಟ್, 6 ಸ್ಟೆಪ್ 4800 ಬೀಳುತ್ತೆ. ಹೆಚ್ಚು ಕಮ್ಮಿ ಆಗುತ್ತೆ, ಫಿಕ್ಸ್ ರೇಟ್ ಏನಲ್ಲ. ಹೆಚ್ಚು ಕಮ್ಮಿ ಅಂದ್ರೆ ಎಷ್ಟು ಮಾಡ್ತೀರಾ? ಕೇಳಿದ್ರೆ ಹೇಳ್ಬೋದು. 5 ಪ್ಲೇಟ್ ಕೇಳಿ. 5 ಪ್ಲೇಟ್ 5 ಅಂದ್ರೆ 5+1 ಅಲ್ಲ, 4+1. ಹಾಂ, 3.5 ಬೇಡ. ನೀವೇ ಕೊಡ್ತೀರಾ? 1800 ಇರಲಿ ಬಿಡಿ. ಥ್ಯಾಂಕ್ ಯು. ಇಲ್ಲ ಇಲ್ಲ ಬೇಡ. ಅದು ಯಾಕೋ ನೋಡಿದ್ರೆ ಯೂಸ್ಡ್ ಅನ್ನಿಸ್ತಾ ಇತ್ತು ನನಗೆ, ಹೊಸದು ಅಂತ ಅನ್ನಿಸ್ತಾ ಇಲ್ಲ. ಏನು ಮನು, ಅದು ಅಬ್ಸರ್ವ್ ಮಾಡ್ದ ಮನು? ಕ್ವಾಲಿಟಿ ಎಲ್ಲ ಯೂಸ್ಡ್ ಅನ್ನಿಸ್ತಾ ಇತ್ತೆ. ಅದು ಅಲ್ಲೆಲ್ಲ ಫುಲ್ಲು ಇದು ಪೇಂಟ್ ಎಲ್ಲ ಹೋಗಿತ್ತು ನೋಡ್ದ? ಹೌದಾ? ಭಾಗ್ಯನ ಮನೆ ಇರೋದು ಕ್ವಾಲಿಟಿ ತುಂಬ ಚೆನ್ನಾಗಿತ್ತದು. ಸಾಕದು, ಅದನ್ನು ತಗೋಬೇಕು ಆ ಥರದ್ದು. ಮೇಯ್ನ್ ಆ ಫ್ಯಾನ್ಗಳು ಕ್ಲೀನ್ ಮಾಡೋಕ್ಕೆ, ಮೇಲ್ಗಡೆ ಇರೋ ಥಿಂಗ್ಸ್ಗಳು ಎತ್ಕೊಳ್ಳೋಕ್ಕೆ. ನೋಡಿ, ಇಲ್ಲಿರೋದನ್ನ ನಾವು ಏನೇ ಎತ್ಕೋಬೇಕು ಅಂದ್ರೂ ತಲೆನೋವು. ಅದಕ್ಕೆ ಅದನ್ನ ಟಚ್ಚೇ ಮಾಡೋಕ್ಕೆ ಹೋಗಲ್ಲ ನಾವು. ಲ್ಯಾಡರ್ ತಗೋಬೇಕು. ಏನಮ್ಮ ಅವರ 4 ಸ್ಟೆಪ್ ಪ್ಲಸ್ 1 ಮೇಲ್ಗಡೆ ಪ್ಲೇಟ್ ಬರುತ್ತಲ್ಲ, ಅದು 5. ಅದಕ್ಕೆ 3800 ಅಂತೆ. 5+1 6ಕ್ಕೆ 4600 800 ಏನೋ ಹೇಳು. ಒನ್ನಲ್ಲಿ 4000. ಫೈನಲ್ 3200 ಕೊಡ್ತೀನಿ ತೊಳಿ ಅಂತ. ಸಿಗ್ತವೆ ಬಂದವರಲ್ಲ ಅಂತ ನೋಡಿದೆ, ಅದು ಯೂಸ್ ಥರ ಅನ್ನಿಸ್ತೈತೆ. ಚೆನ್ನಾಯ್ತಮ್ಮ. ಏನೇ ನಮ್ಮಮ್ಮ ಒಗ್ಗರಣೆ ಅನ್ನೋವಂತೂ ಸಖತ್ತಾಗಿ ಮಾಡ್ತಾರೆ. ನೋಡೋಕ್ಕೆ ಪಲಾವ್ ಥರ ಇರುತ್ತೆ, ಬಟ್ ಅದು ಪಲಾವ್ ಟೇಸ್ಟ್ ಇರಲ್ಲ, ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಹೆಂಗ್ ಮಾಡ್ತೀಯ? ಕ್ವಿಕ್ಕಾಗಿ ರೆಸಿಪಿ ಹೇಳಮ್ಮ. ಟಕ್ ಅಂತ ಹೇಳ್ಬೇಕು. ಸಿಂಪಲ್ ಆಗಿ ಹೇಳಮ್ಮ. ಸಿಂಪಲ್ ಆಗಿ ನನ್ನಂಗೆ ಬೇಗ ಮಾಡ್ಕೋಬೇಕು ಅನ್ನೋರ್ಗೆ ಯೂಸ್ ಆಗುತ್ತೆ. ಈರುಳ್ಳಿ, ಮೆಣಸಿನ್ಕಾಯಿ, ತರಕಾರಿ ಎಲ್ಲ ಕುಯ್ಕೊಂಡು, ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಎಲ್ಲ ಕುಯ್ಕೋಬೇಕು. ತರಕಾರಿಗಳು ಏನಿದ್ರು ಅದು ಹಾಕಬೇಕು. ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್ ಮಾಡ್ಕೋಬೇಕು. ಒಗ್ಗರಣೆಗೆ ಹಾಕ್ಬೇಕು. 2 ಏಲಕ್ಕಿ ಹಾಕ್ಬೇಕು, ಲವಂಗ ಹಾಕ್ಬೇಕು, ಚಿಲ್ಲಿ ಪೌಡ್ರ್ ಸ್ವಲ್ಪ ಹಾಕ್ಬೇಕು. ಆಮೇಲೆ ಅಕ್ಕಿನ ತೊಳೆದ್ಬಿಟ್ಟು ಅಕ್ಕಿನ ಹಾಕಿ ಒಂದು 2 ನಿಮಿಷ ಹುರಿದ್ಬಿಟ್ಟು ಆಮೇಲೆ ನೀರು ಹಾಕೋದು. ಅಷ್ಟೇನಾ? ಓಕೆ. ಸೊ ಗೊತ್ತಾಯ್ತಾ ನಮ್ಮಮ್ಮ ಹೇಳಿದ್ದು? ನಮ್ಮಮ್ಮ ಸ್ವಲ್ಪ ಮೂಗಲ್ ಮಾಡ್ತಾರೆ, ನಾನು ಕ್ವಿಕ್ಕಾಗಿ ಹೇಳ್ತೀನಿ ಕೇಳಿ. ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಕಟ್ ಮಾಡ್ಕೊಳ್ಳಿ. ಟೊಮೆಟೊ ನಮ್ಮಮ್ಮನ ಮಾತು ಕಟ್ ಮಾಡ್ಬೇಕಂತೆ ಮಾಡಲ್ಲ ಅಲ್ಲ, ಒರಿಜಿನಲ್ ಆಗಿ ನೀನೇ ಹೇಳಿರೋದು. ಓಕೆ, ಅಷ್ಟೇ. ಸ್ವಲ್ಪ ಒಂಚೂರು ಟೊಮೆಟೊ ಜಾಸ್ತಿ ಹಾಕ್ಬೇಕು. ತರಕಾರಿಗಳು ಏನೇ ಇದ್ರು ಹಾಕ್ಬೋದು, ಬೀನ್ಸು, ಕ್ಯಾರೆಟು ಆ ಥರದ್ದೆಲ್ಲ ಹಾಕ್ಬಿಟ್ಟು ಒಗ್ಗರಣೆಗೆ ಹಾಕಿ ರೈಸ್ ಹಾಕಿ 1-2 ನಿಮಿಷ ಫ್ರೈ ಮಾಡ್ಬಿಟ್ಟು ರೈಸ್ನ ನೀರು ಎಷ್ಟು ಬೇಕಷ್ಟು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಮುಚ್ಬಿಟ್ರೆ ಅಷ್ಟೇ ಒಗ್ಗರಣೆನ. ನೀವು ಕೇಳ್ತಾ ಇದ್ರಲ್ಲ ಕುಕಿಂಗ್ ತೋರಿಸಿ ಅಂತ, ನೋಡಿ ಒಂದು ರೆಸಿಪಿ ಹೇಳ್ಕೊಟ್ಟಿದ್ದೀನಿ, ಟ್ರೈ ಮಾಡಿ. ಬಟ್ ಸಾಕತ್ತಾಗಿರುತ್ತೆ. ಏನು ಮಾಡು, ಇವತ್ತೊಂದು ರೆಸಿಪಿ ಹೇಳ್ಕೊಟ್ಬಿಟ್ಟಿದ್ದೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ ಬ್ರದರ್. ನೋಡಿ ಫುಲ್ ದೊಡ್ಡವನಾಗವನೆ. ಸ್ಕೂಲ್ ಗೋಯಿಂಗ್ ಬಾಯ್ ಈಗ ಅವನು. ಸ್ಕೂಲ್ ಮುಗಿಸ್ಕೊಂಡು ಬರ್ತಾವನೆ. ನಾವು ಬ್ರೇಕ್ಫಾಸ್ಟ್ ತಿನ್ನೋ ಟೈಮಲ್ಲಿ ನೋಡಿ ಪಾಪು ಬೆಳಗ್ಗೆ 6 ಗಂಟೆಗೆ ಎದ್ದು, ಅಮ್ಮ ಐ ಆಮ್ ಗೆಟಿಂಗ್ ಲೇಟ್ ಅಂತ. ಹಾಯ್,
ಹಿಂಗೆಲ್ಲ ಹೋಗ್ತಾನೆ ಸ್ಕೂಲಿಗೆ. ಫುಲ್ ನೋಡಿ ಹೆಂಗೆ ಅದು ಹೇಳ್ತಾನಂತೆ, ಅಮ್ಮ ಐ ಆಮ್ ಗೆಟ್ಟಿಂಗ್ ಲೇಟ್. ಮನು, ನಮ್ಮ ಆಫೀಸಲ್ಲಿ ಪುನಃ ಗಿಫ್ಟ್ ಕೊಡ್ತಾವ್ರೆ. ಇಷ್ಟು ಆಪ್ಷನ್ ಇದೆ, ಇದರಲ್ಲಿ ಯಾವ್ದು ಸೆಲೆಕ್ಟ್ ಮಾಡಿ? ಏನೇನು? 8 again ಜಾಕೆಟ್ ಹೇಳಿದ್ದಾರೆ, ಮೆನ್ನು ವುಮೆನ್ನು. ಇನ್ನೊಂದು ಅಲ್ಟ್ರಾ ಏನದು ಪ್ಲಸ್ ಬ್ಲಾಂಕೆಟ್ ಅಂತೆ. ಬ್ಲಾಂಕೆಟ್ ಬೇಕಾ? ಇದು ಏರೋಲಾಫ್ಟ್ ಬ್ಲ್ಯಾಕ್ ಟಾಯ್ಲೆಟ್ರಿ ಕಿಟ್ ಅಂತೆ. ಇವೆರಡು ವೇಸ್ಟು. ಇದೇನು ವೇಸ್ಟ್ ಆಗಲ್ಲ ಬ್ಲಾಂಕೆಟ್ಟು, ಬಟ್ ಮನೇಲೆ ಅಷ್ಟೊಂದು ತುಂಬ್ಕೊಂಡಿದೀವಲ್ಲ ಬೇಕಾ ಅಂತ. ಜಾಕೆಟ್ ಬೆಟರ್. ಲಾಸ್ಟ್ ಟೈಮು ನಿನಗೆ ಗಿಫ್ಟ್ ಮಾಡಿದ್ನಲ್ಲ, ಈ ಸರಿ ಸೆಲ್ಫ್ ಗಿಫ್ಟಿಂಗ್ ಮಾಡ್ಕೊಳ್ಳ ಅಂತ ನೋಡಿ. ಇಲ್ಲ, ನನ್ನ ಬರ್ಡೇ ಹತ್ರ ಬರ್ತದೆ. ಸೇಮ್ ಕಲರ್ ಕೊಟ್ಬಿಟ್ರೆ ಏನಾಗುತ್ತೆ? ಅದನ್ನು ನಾನು ಹಾಕೋಬಹುದು. ನನ್ನ ಸೈಜ್ ತಗೋ, ನೀನು ಹಾಕೋ. ಹೆಂಗ್ರೆ ನಂದೇನೆ ನೀನು ಹಾಕಂತಿದ್ಯ ಇವಾಗ. ಅದು ಒಂಥರ ಒಳ್ಳೆ ಐಡಿಯಾನೆ. 2 in 1 ಯೂಸ್ ಆಗೋಗುತ್ತೆ. ಈ ಎಳ್ನೀರು ತಂದಿಟ್ಟು 4 ದಿನ ಆಯ್ತು. ಬೇಡ್ಕೋಬೇಕು ನಮ್ಮ ಯಜಮಾನ್ರನ್ನ, ಎಳ್ನೀರು ಕೊಡು ಮನು, ಎಳ್ನೀರು ಕೊಚ್ಕೊಡು ಮನು ಅಂತ. ರೆಡಿ? ಎಲ್ಲಿಗೆ? ಕುಚಕ್ಕೆ. ಇಷ್ಟು ಫಾಸ್ಟ್ ಆಗಿ ಕುಡಿಯಂಗಾಗೈತೆ ಅದಕ್ಕೆ. ಸೂಪರ್. ಅದನ್ನ ಹೇಳು, ನಿನಗೆ ಕುಡಿಯಂಗಾಗೈತೆ ಅಂತ. ತಗೊಂಗಾದ್ರೆ ಬರ್ತೀನಿ. ಸ್ಪೆಕ್ಟ್ಸಾ ಒಂದೇ ಒಂದು ತಂಡಿದ್ಯಾ? ನಾನಾ ಸ್ಪೆಕ್ಟ್ಸ್ ಎಲ್ಲಿಟ್ಟಿದ್ಯಾ? ಎಳ್ನೀರು ಕೊಚ್ಚಕ್ಕೆ ಸ್ಪೆಕ್ಟ್ಸ್ನೂ ತಗೊಂಡೋಗಿ ಕೊಡ್ಬೇಕು ನೋಡಿ ನಾವು. ಹಾಕ್ಬೇಕಾ? ಹಾಕಂತೀಯಾ? ತಗೊಂಡಿದ್ಯಾ? ಅಲ್ಲೊಂದು ಇಟ್ಟವ್ರೆ. ಆದರೂ ಚಾಕು ಸೂಪರ್ ಅಲ್ವಾ ಮನು? ಈ ಚಾಕು ಸೂಪರು. ಅಪ್ಪ ಕೇಳ್ತಾ ಇದ್ರು, ಅದು ಇನ್ನೊಂದು ಐತಲ್ಲ ನಿನ್ನ ಫೇವ್ರೇಟು, ಆ ಥರ ನನಗೂ ಒಂದು ತಂದ್ಕೊಡು ಮಗಳೇ, ತುಂಬ ಚೆನ್ನಾಗೈತೆ ಚಾಕು ಅಂತ. ಇದಲ್ಲ ಇನ್ನೊಂದು. ಅವ್ರು ಇದನ್ನ ನೋಡೇ ಇಲ್ಲ, ಇದನ್ನ ನೋಡಿದ್ರು ಕೇಳ್ತಾರೆ. ಅವ್ರಿಗೊಂದು ಸೆಟ್ ಕೊಡಿಸ್ಬೇಕು. ಒಂದೇ ಸೆಟ್ ತಾನೇ ನಾವು ತಗೊಂಡಿದ್ದು? ಸಿಂಗಲ್ ತಗೊಂಡಿದ್ದು? ಇಲ್ಲ, ಒಂದು ಸೆಟ್ ಅನ್ಕಂತೀನಿ. ಇದು ಹೌದಾ? ಇದನ್ನ ಅವ್ರು ನೋಡಿಲ್ಲ, ಅದನ್ನ ನೋಡ್ಬಿಟ್ಟು ಹಂಗಂತ ಇದ್ರು. ನಮ್ಮ ಎಡ್ಚನ್ ನೋಡಿ, ಎಡ್ಚ ಎಲ್ಲದಕ್ಕೂ ಲೆಫ್ಟ್ ಹ್ಯಾಂಡ್ ಮುಂದೆ ಹೋಗೋದು. ಏರ್ ಹೋಗಿಲ್ಲ ಅಂದ್ರೆ ಬರಲ್ಲ ಅದು ಹೊರಗಡೆಗೆ. ಅದನ್ನೇನಾಯ್ತು ಅಷ್ಟ ಇಲ್ಲ, ಅವೆರಡು ತಂದ್ಬಿಟ್ರೆ ಹೊಡ್ಕೊತೀನಿ. ಎರಡು ಸಖತ್ತಾಗಿದೆ ಎಳ್ನೀರು. ಟೇಸ್ಟ್ ಮಾಡ್ತೀಯಾ? ಭಯ ನಿಂಗಲ್ವಾ? ಭಯ ನಿಂಗೆ ಅದ್ರಲ್ಲಿ ಕಿತ್ಕೊಬಿಡ್ತೀನಿ. ಆನ್ಲೈನಲ್ಲಿ ಸ್ಟವ್ ಸರ್ವಿಸಿಗೆ ಬುಕ್ ಮಾಡಿದೆ, ಅದಕ್ಕೆ ಬಂದಿದ್ದಾರೆ ನೋಡಿ ಮೆಕ್ಯಾನಿಕ್. ಇಲ್ಲೇ ಇನ್ಸ್ಟಂಟ್ ಆಗಿ ಜಸ್ಟ್ ಈಗ ಬುಕ್ ಮಾಡಿದ್ದು 1 ಸೆಕೆಂಡಲ್ಲಿ. ನನ್ಗೆ ಆಶ್ಚರ್ಯ. ಇದು ಇಲ್ಲಿ ನೋಡಿ, ಅದೇ ಸ್ಕ್ರೂ ಇಲ್ಲ, ಇದು ಸ್ಕ್ರೂ ಇಲ್ಲ, ಅದು ಜಸ್ಟ್ ಸಿಕ್ಸೋದು. ಇಲ್ಲಿ ತೋರಿಸ್ತೀನಿ. ಇಲ್ಲ ಇಲ್ಲ, ಇಲ್ಲಿ ತೋರಿಸ್ತೀನಿ ಕೊಡಿ. ನೋಡಿ ಇಲ್ಲಿ, ಇದು ಒಡೆದೋಗೈತೆ. ಅದೇನಾಗ್ತೈತೆ, ನಾನು ಹಿಂಗ್ ಸಿಮ್ಮಿಗೆ ಹಾಕ್ದಾಗ ಅಲ್ಲಿ ಸ್ಪ್ರಿಂಗ್ ಜಾಮ್ ಆಗತ್ತಲ್ಲ, ಅವಾಗ ಅದು ಟೈಟ್ ಬಿಗಿ ಸಿಗ್ತಾ ಇಲ್ಲ. ಅದು ಬರೀ ಆಗ್ತಾ ಇಲ್ಲ. ಅದಕ್ಕೆ ಅದು ನಾಬ್ಗಳು ಅದೆರಡು ಮಾತ್ರ ಹಂಗಾಗಿದೆ. ಅದೇ ಅದು ನ್ಯೂ ಟೈಪ್. ಇದು ನಮ್ಮ ಹತ್ರ ಇಲ್ಲ. ಅದನ್ನೇ ಹಳೆ ಟೈಪ್ ಆದ್ರೆ ಹಳೆ ಸ್ಟೌದಾದ್ರೆ ಇತ್ತು, ಅದಕ್ಕೆ ನೋಡೋಣ ಅಂತ ಬಂದೆ. ಅದಕ್ಕೆ ನಾಬ್ಗಳು ತಂದು ಹಾಕೋಬೇಕಷ್ಟೇ. ಈಗ ಏನಿಲ್ಲ, ನಾಬ್ ಸಿಗ್ತೈತೆ ತರಬೇಕು ಅಷ್ಟೇ. ಅದಕ್ಕೆ ಏನ್ ಮಾಡ್ತೀನಿ, ಆಗ ಕಟ್ಟಿಂಗ್ ಪ್ಲೇಯರ್ ಇಸ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಜಾಮ್ ಆಗಿರತ್ತಲ್ಲ, ಇದು ಹುಷಾರಾಗಿ ಮಾಡ್ಬೇಕು. ಇದು ಶೇಪ್ ಔಟ್ ಆಗ್ಬಿಟ್ರೆ ಆಮೇಲೆ ಅದು ಟೈಟ್ ಆಗಲ್ಲ. ಇಲ್ಲ ಇಲ್ಲ, ಇದು ಇಲ್ಲಿ ಫ್ಲಾಟ್ ಕೊಟ್ಟವ್ರೆ ನೋಡಿ. ಕಟಿಂಗ್ ಪ್ಲೇಯರ್ ಇಟ್ಕೊಳ್ಳಿ, ಆಮೇಲೆ ಕೊಡಿ. ಅವಾಗ ಹಂಗೆ ತಿರ್ಗಿಸ್ಕೊಳ್ಳೋದು. ಕಟಿಂಗ್ ಪ್ಲೇಯರ್ ತಂದು ಆಗುತ್ತೆ? ಆಗಲ್ಲ, ಟೈಟ್ ಇದೆ, ಕೈಯಲ್ಲಿ ಆಗಲ್ಲ. ಅದಕ್ಕೆ ಕಟ್ಟಿಂಗ್ ಪ್ಲೇಯರ್ ಇಸ್ಕೊಂಡು ಬಂದಿದ್ದು. ಇದು ನಾವು ಆಗ್ಬೋದಲ್ಲ, ನೋಡ್ತೀನಿ. ಆಗಲ್ಲ, ಅದು ನಮ್ದು ಸ್ಟವ್ ಐತೆ, ಟ್ರೈ ಮಾಡ್ದು. ಏನೋ ಇವಳು ಸುತ್ತ ಭಾಳ ಓಡಾಡ್ತಾ ಇದ್ದಾಳೆ ದಿನ. ನಮ್ಮ ಮೊದಲು ಮೋಟಿ ಓಡಾಡೋಳು, ಹಿಂಗೆ ಕಾಂಪೌಂಡ್ ಸುತ್ತ ಗಸ್ತೊಡಿಯೋಳು. ಹಂಗೆ ಇವಾಗ ಇವಳು ಸ್ಟಾರ್ಟ್ ಮಾಡ್ಕೊಂಡವಳೆ. ಅಲ್ಲಿ ಮನು ಕುತ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಇಲ್ಲಿಗೆ ಬಂದು ಕಾಂಪೌಂಡ್ ಮೇಲೆ ಕುತ್ಕೊಂಡು ಮನುನ ನೋಡ್ತಾಳೆ. ನಾನು ಇಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಇಲ್ಲಿ ಬಂದು ಕುತ್ಕೊಂಡು ನನ್ನನ್ನು ನೋಡೋದು. ಟೈಮ್ ಪಾಸ್. ಏನೇ ಟೈಮ್ ಪಾಸು ನಿಂದು? ಟೈಮ್ ಪಾಸು ಬಿಟ್ಬಿಟ್ಟವ್ರ ವರ್ಷ ನೀನು ಓಡಾಡೋದಿಕ್ಕೆ. ಕೇಳ್ತೀನಿ ತಾಳಲ್ಲಿ ಪೊನ್ನಪ್ಪ ಅಂಕಲ್ನ. ಡೈಲಿ ಬಂದು ಮನುನ ಮಾತಾಡಿಸ್ತಾಳೆ. ಅಲ್ಲಿ ಮನು ಕುತ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಇವಾಗ ಇಲ್ಲಿ ನೋಡಿ, ನಮ್ಮ ಕಾಫಿ ಲವರ್ ಅವ್ರ ಕತೆ ನೋಡಿ. ವೆರೈಟಿ ಕಾಫಿ ಪೌಡರ್ನ ತಂದಿಟ್ಟವ್ರೆ. ಸನ್ರೈಸು, ಬ್ರೂ, ನೆಸ್ಕೆಫೆನೂ ತಗೊಂಡು ಬರ್ತೀನಿ ಮಂಜು. 3 ಟ್ರೈ ಮಾಡ್ತೀನಿ. ಯಾವುದು ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಅದನ್ನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ಕೊಂಡು ಹೋಗಿದ್ರು. ಯಾಕೋ ಎರಡು ತಂದಿದ್ದಾರಪ್ಪ. ಬ್ರೂನ ಚೇಂಜ್ ಮಾಡ್ಬೇಕಂತ. ಕಂಟಿನ್ಯೂಸ್ ಆಗಿ ಅದೇ ಕುಡಿದು ಬೋರ್ ಹೊಡಿತಾ ಇದ್ದೀವಿ ಅಂತ. ಬೋರ್ ಹೊಡಿಯೋ ಅಷ್ಟು ಕಾಫಿ ಕುಡಿತಾ ಇದ್ದಾರೆ.
ಏನ್ನ 100 ರೂಪಾಯಿ ಒಂದು. ತುಳಸಿ ಗಿಡ 100 ರೂಪಾಯಿ ಒಂದಂತೆ. ನೀನೇ ಬಾ, ನಾವು ಫ್ರೀನೇ ಕೊಟ್ಟು ಕಳಿಸ್ತೀವಿ. ನಾವೇ ಕೊಡ್ತಾ ಇದೀವಲ್ಲ, ನೀವು ಫ್ರೀ ಬೇಕಿಲ್ಲ, ನಾವು 100 ರೂಪಾಯಿ ಒಂದು ಕೊಡ್ತೀವಿ. ನಮ್ದು ಬೆಂಗಳೂರ್ದು ಇದು. ನಾವು ಫ್ರೀನೇ ಕೊಡ್ತೀವಿ, ಬಾ ತಗೊಳಲ್ಲ ಯಾರು ಆ ಕಡೆ. ತಗೊಂಡ್ ಬಂದೆ ಎಲ್ಲ. ಇದು ಬೆಂಗಳೂರ್ದು ಇದು. ಓಹೋ ಹಂಗೆ. ಬೆಂಗಳೂರಿಗೆ ಪ್ರೈಸ್ ಜಾಸ್ತಿ, 100 ರೂಪಾಯಿ. ಬೇಕಾ ಕೊಡ್ತೀನಿ, ತಗೊಂಡು ಹೋಗಿ. ಬೇಡ, ನೀವು ಫ್ರೀ ಕೊಟ್ಟರು ಬೇಡ. ಫ್ರೀ ಕೊಡೋದೇ ಇಲ್ವಲ್ಲ. ಇದೊಳ್ಳೆ ಆಯ್ತಲ್ಲ. ನೆಡ್ತಾರೆ. ಇಲ್ಲ, ಅದೇ ಬೆಳೆಯತ್ತೆ. ಅದೇ ಎಷ್ಟೋ ಸರಿ ಒಣಗೋಗಿ ಬೆಳೆದೈತೆ. ಒಣಗೋಗಿ ಬೆಳೆಯೋದಲ್ಲ ಅದು, ತುಂಬ ದೊಡ್ಡದಾದ್ಮೇಲೆ ಹಂಗೆ ಡ್ರೈ ಆಗೋಗತ್ತದು. ಹೊಸ ಗಿಡ ಹಾಕ್ಬೇಕು. ಏನು ಇವತ್ತು ಪೊನ್ನಪ್ಪ ಅಂಕಲ್ ಇನ್ನೂ ಹೂವನ್ನೇ ಕಿತ್ಕೊಂಡಿಲ್ಲ? ಆಯ್ತು, ಕಿತ್ಕೊಂಡು ಹೋದ್ರು. ಹೌದಾ? ನೋಡೇ ಇಲ್ವೇನು, ಕೀಳಲ್ಲ. ಏನೇ ಸಮಾಚಾರ? ಅವಳನ್ನ ಏನಕ್ಕೆ ಬಿಟ್ಟವ್ರೆ ಕೇಳ್ಬೇಕಿತ್ತು ಪೊನ್ನಪ್ಪ ಅಂಕಲ್ನ. ಅವಳನ್ನ ಅದು ಗಂಡಂತೆ. ಹೌದಾ? ಎಲ್ಲ ಕಡೆ ಹೋಯ್ತಾಳೆ, ಧೈರ್ಯ ಜಾಸ್ತಿ. ಓ, ಅಲ್ಲಿ ಬಂದು ಹಿಂದೆಗಡೆ ವಿಂಡೋ ಮೇಲೆ ಕೂತ್ಕೊಂಡು. ಕೂತೈತಲ್ಲ ಇವಾಗ, ಇಲ್ಲೆಲ್ಲ ಮೂಲೆ ಕೂತ. ಇಲ್ಲ, ಅಲ್ಲಿ ಕೂತವಳೆ ವಿಂಡೋ ಮೇಲೆ, ಬ್ಯಾಕ್ ವಿಂಡೋ, ದೊಡ್ಡ ವಿಂಡೋ, ಅಲ್ಲಿ ಕೂತ್ಕೊಂಡು ನಾನು ನೋಡ್ತಾವಳೆ. ನಾನು ಏನಕ್ಕೋ ಹಿಂದಕ್ಕೆ ತಿರ್ಕೊಂಡ್ರೆ ಕೂತ್ಕೊಂಡು ಹಿಂಗೆ ಲ್ಯಾಪ್ಟಾಪ್ ನೋಡ್ತಾವಳೆ, ಏನು ಮಾಡ್ತಾ ಇದ್ದೀನಿ ಅಂತ. ಅಲ್ಲಿ ಮನು ಕೆಲಸ ಮಾಡ್ತಾರೆ, ಮನು ಪಕ್ಕಕ್ಕೆ ಬಂದ್ಬಿಟ್ಟು ಕೂತ್ಕೊಂಡು ಮನು ಸಿಸ್ಟಮ್ ನೋಡೋದು, ಏನು ನೋಡ್ತಾ ಇದೀಯಾ ಅಂತ. ಏನಂದೆ ನೀನು? ಬೆಕ್ಕು? ಈ ಬೆಕ್ಕನ್ನ ಮಾತ್ರ ಫ್ರೀಯಾಗಿ ಕೊಡ್ತೀಯಾ? ಬೆಕ್ಕನ್ನ ಮಾತ್ರ ಫ್ರೀಯಾಗಿ ಕೊಡ್ತೀಯಾ? ಯಾರ್ದೋ ಬೇಕಲ್ವ, ಅದಕ್ಕೆ ಹಿಡ್ಕೊಟ್ಬಿಡ್ತೀಯ. ಏನು ಅದನ್ನೇನು ಮಾಡೋದು ನಾವು ತಗೊಂಡೋಗಿ? ತೋಟಕ್ಕೆ ಬೆಕ್ಕ. ಇದೊಂದು ಕಮ್ಮಿ ಆಗಿತ್ತು. ಮನು ಇಲ್ಲಿ ಬಾ. ಇವತ್ತು ಮೊದಲ ಮಳೆ ಬರುವ ಎಲ್ಲ ಸೂಚನೆಗಳು ಇದೆ. ಇವತ್ತು ಮೊದಲ ಮಳೆ ಬರುವ ಎಲ್ಲಾ ಸೂಚನೆಗಳು ಇದೆ. ನನ್ನ ಎಲ್ಲ ಬೆಂಗಳೂರಿನಲ್ಲಿ ಸುಮಾರು ಕಡೆ ಮಳೆ ಬಿತ್ತಂತಾರೆ. ಹೌದಾ? ಇನ್ಸ್ಟಾಗ್ರಾಮ್ನಲ್ಲೆಲ್ಲ ವಿಡಿಯೋಗಳು ಹಾಕಿದ್ರು ಯಾರೋ. ಫುಲ್ ಸುಂಟ್ರಗಾಳಿ ಎದ್ಬಿಟ್ಟೈತೆ ಮನೆಯಲ್ಲಿ. ಫುಲ್ ಮಣ್ಣೆಲ್ಲ ಎದ್ದೇಳ್ತಾ ಇದೆ. ಅಲ್ಲಿ ನೋಡಲ್ಲಿ ಫುಲ್ಲು ಹಿಂಗೆ ರಿಂಗ್ 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 ಹೊಡ್ಕೊಂಡು ಗಾಳಿ ಹೋಗುತ್ತಲ್ಲ, ಹಂಗೆ ಹೋಗ್ತಾ ಇದೆ. ಸ್ಮೆಲ್ ಬರ್ತಾ ಇದೆಯಲ್ಲ ಮಳೆದು. ನೆನ್ನೆನೂ ಬರ್ತಿತ್ತು. ನೆನ್ನೆ ತಾನೇ ನೀವು ಹಾಸ್ಪಿಟ್ಲಿಗೆ ಹೋಗಿ? ಬೇರೆ ಏರಿಯಾ ಬಿದ್ದಿರ್ತೈತೆ. ಇವತ್ತು ನೋಡೋಣ, ಇವತ್ತು ಇಲ್ಲಿ ಬೀಳ್ತೈತೆ. ಇಲ್ಲಿ ಬೀಳತ್ತೆ. ಇಷ್ಟು ಜೋರು ಗಾಳಿ ಬೀಸ್ತಾ ಇದೆ ಅಂದರೆ ಪಕ್ಕ ಬೀಳತ್ತೆ ಮಳೆ. ಬರ್ಲಿಯಪ್ಪ ಮಳೆ. ಆಹಾ, ಮಣ್ಣು ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಮಳೆ ಬಂತು ಅಂದ್ರೆ ನಿಮಗೆ ಬಲಗೈನಲ್ಲಿ ಕಾಫಿ ಇಟ್ಕೊಂಡು ಕುಡಿತಾ ಇದ್ರೆ ಹಿಂಗೆ ಇರ್ತೈತೆ. ಹಂಗೆ ಪಕ್ಕ ಬಜ್ಜಿ ಇದ್ರೆ ಇನ್ನೂ ಹೆಂಗಿರುತ್ತೆ. ಅಂಗಡಿ ಬಜ್ಜಿ. ಹೌದಲ್ವಾ? ಹೋಗ್ತಾ check out, it's close to 11, so baby ride it with some urgency. I'm just here for the fun part, cause I'm good on the money part. I be leaving in the cold season.